ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತೇನಂತಂದರೆ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅಲ್ವಾ. ಸೊ ಹಾಗೆ ಇನ್ನೇನು ಊರಿಗೆ ಹೊರಡಬೇಕಾಗಿತ್ತು ನಾನು. ಸೊ ಹೆಂಗಿದ್ರು ಬಂದಿದ್ದೀನಿ, ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ವಿಶಾಲ್ ಮಾರ್ಟ್ಗೆ ಹೊರಡ್ತಾ ಇದೆ. ಪಾಪಕ್ಕೆ ಸ್ವಲ್ಪ ಬಟ್ಟೆ ತರೋದಿತ್ತು, ಅವ್ನಿಗೆಲ್ಲೂ ಹೋಗೋ ಬರೋದಕ್ಕೆ ಬಟ್ಟೆಗಳಿರಲಿಲ್ಲ. ಸೊ ಹಾಗೆ ಶಾಪಿಂಗ್ ಮಾಡಿಕೊಂಡು ಬಟ್ಟೆಗಳನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ವಿಶಾಲ್ ಮಾರ್ಟ್ಗೆ ಹೋಗ್ತಾಯಿದೆ. ನಾನು ಊರಲ್ಲಿದ್ದಾಗ ನನ್ನ ಅಕ್ಕಂದ್ರಿಬ್ರು ವಿಶಾಲ್ ಮಾರ್ಟ್ಗೆ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ರು. ಡಿಸ್ಕೌಂಟಲ್ಲಿ ಸಿಗುತ್ತೆ, ಪಾಪಕ್ಕೆ ಬಟ್ಟೆ ಚೆನ್ನಾಗಿರುತ್ತೆ, ಹೋಗಿ ತಗೋ ಅಂತ ಹೇಳಿದ್ರಲ್ವ, ಅದಕ್ಕೇ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೆ. ನನ್ನ ಹಸ್ಬೆಂಡ್ ಬಂದಿರಲಿಲ್ಲ, ಅವರು ಊರಲ್ಲಿದ್ದರು. ನನ್ನ ಪಿಕಪ್ ಮಾಡ್ಕೊಳಕ್ಕೆ ಬರ್ತೀನಿ ಅಂತ ಹೇಳಿದರು. ಅಷ್ಟರಲ್ಲಿ ನಾನು ಮತ್ತು ನಮ್ಮ ಭಾವ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಇನ್ನು ಊರಿಗೆ ಕರ್ಕೊಂಡೋದ್ರೆ ಮತ್ತೆ ಮೈಸೂರಿಗೆ ಕರ್ಕೊಂಡು ಬರೋಲ್ಲ ಅಂತ ಅಂದ್ಬಿಟ್ಟು ಹೋಗ್ತಿದ್ದೆ. ಇನ್ನು ಊರಿಗೆ ಹೋದರೆ ಅಂತ ಅವರು ಕೆಲಸ ಅಂತ ಕೆಲಸದ ಮೇಲೆ ಇಂಟ್ರೆಸ್ಟ್ ಕೊಟ್ಬಿಡ್ತಾರೆ. ಜಾಸ್ತಿ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ಅವರು ಕೆಲಸದ ಟೈಮಲ್ಲಿ. ಈ ಟೈಮಲ್ಲಿ ಹಳ್ಳಿ ಕಡೆ ಕೆಲಸ ಜಾಸ್ತಿ ಇರುತ್ತೆ, ಅಂದರೆ ಗುತ್ತಿಗೆ ವಹಿಸ್ಕೋತಾರೆ. ಸೊ ಕೆಲಸ ಒಪ್ಕೊಂಡ್ಬಿಟ್ಟಿರ್ತಾರೆ, ಇನ್ನು ಫ್ರೀ ಸಿಕ್ಕಲ್ಲ ಅಂತ ಅಂದ್ಬಿಟ್ಟು ನಾನೇ ಹೋಗ್ತಿದ್ದೆ. ನೀನೇ ಹೋಗ್ಬಿಟ್ಪ, ನಾನು ಬಂದಿರ್ತೀನಿ ಅಷ್ಟರಲ್ಲಿ ಮನೆಗೆ ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಸೊ ಅಷ್ಟರಲ್ಲಿ ನಾವು ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ವಿ. ನನ್ನ ಮಗ ಅಂತೂ ಮನೇಲಿದ್ದರೆ ಸಖತ್ ಅಳ್ತಿದ್ದ, ಕುಣಿಸ್ಕೊಳಂಗಿಲ್ಲ, ಮಲ್ಸ್ಕೊಳಂಗಿಲ್ಲ, ಸುಮ್ಮನೆ ಅಳ್ತಾನೆ. ಅವ್ನ ಪಾಡ್ಗೆ ಅವ್ನು ಆಟ ಆಡಲಿ ಅಂತ ಚಾಪೆ ಮೇಲೆ ಉರುಳಾಕಿದ್ರು ಕೂಡ ಅವ್ನು ಸುಮ್ಮನೆ ಆಗಲ್ಲ, ಅಳ್ತಾ ಇರ್ತಾನೆ. ಸೊ ಹೊರಗಡೆ ಕರ್ಕೊಂಡು ಬಂದಿದ ತಕ್ಷಣ ಸುಮ್ಮನೆ ಆಗೋದ. ಸದ್ಯ ಸುಮ್ಮನೆ ಆದ್ನಲ್ಲ ಅಂದ್ಬಿಟ್ಟು ನಮಗೂ ಸಮಾಧಾನ ಆಯಿತು. ಇನ್ನು ನಾನು ಬಟ್ಟೆಗಳನ್ನೆಲ್ಲ ನೋಡ್ತಾ ಇದ್ದೆ. ಪಾಪುಗೆ ತುಂಬ ಕಲೆಕ್ಷನ್ಸ್ ಇತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ನಾನಂತೂ ಪಾಪುಗೆ ತಗೊಳ್ಳೋಣ ಒಂದೆರಡು ಜೊತೆ 3 ಜೊತೆ ಅಂದ್ಕೊಂಡು ಬಂದೆ. ಬಟ್ ಅವ್ನಿಗೆ 5 ಜೊತೆ ತೊಗೊಂಡೆ. ನಾನೇನು ತೊಗೊಳ್ಳೇ ಇಲ್ಲ, ಬಟ್ ಯಾಕಂದರೆ ಅವ್ನಿಗೆ ತೊಗೊಂಡ್ಬಿಟ್ಟಿದ್ನಲ್ಲ ಅದಕ್ಕೋಸ್ಕರ. ಇನ್ನೊಂದಿನ ಫ್ರೀ ಮಾಡಿಕೊಂಡು ಒಂದು ಸ್ವಲ್ಪ ಕಾಸನ್ನೆಲ್ಲ ಕೂಡಿಟ್ಕೊಂಡು ಬರಬೇಕು ಅಂತ ನಾನು ಅಂದ್ಕೊಂಡೆ. ಏಕೆಂದರೆ ಹುಡುಗಿರಿಗೆ ಹೇಳಂಗೆ ಇಲ್ಲ, ಶಾಪಿಂಗ್ ಬಂದುಬಿಟ್ರೆ ಸಾಕು, ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಅನ್ನಿಸ್ತಿರ್ತದೆ. ನನಗೂ ಅಷ್ಟೇ ಹಂಗೆ ಅನ್ನಿಸ್ತು. ಸೊ ಬಟ್ ನಾನೇನು ತೊಗೊಳ್ಳಿಲ್ಲ. ನೆಕ್ಸ್ಟ್ ಸಲ ಮೈಸೂರಿಗೆ ಬಂದಾಗ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಏನೂ ತೊಗೊಳ್ಳಿಲ್ಲ ನಾನು. ಹಾಗೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೆ. ಅವಳು ಬಾಬಾ ಅಂತ ಹೇಳ್ತಾನೆ ಇದ್ಲು. ಸೊ ಅವಳ ಮನೆಗೆ ಹೋಗಿ ಅವಳನ್ನ ಮಾತಾಡ್ಸ್ಕೊಂಡು ಬಂದ್ವಿ. ಇವಳು ನಾನು 4 ಇಯರ್ಸಿಂದ ಫ್ರೆಂಡು. ನಾನು ಯಾವಾಗ ಡಿಗ್ರಿಗೆ ಜಾಯ್ನ್ ಆದ್ನೋ ಆಗ್ಲಿಂದನೂ ನಾವು ಬೆಸ್ಟ್ ಫ್ರೆಂಡ್ಸ್ ಆಗೇ ಇದ್ದೀವಿ. ಈಗಲೂ ಇದ್ದೀವಿ, ಆಗಲೂ ಇದ್ವಿ. ಸೊ ಅವಳು ಕರಿತಿದ್ಲಲ್ಲ ಅಂದ್ಬಿಟ್ಟು ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದ್ವಿ. ಸೊ ಇವಳೇ ನನ್ನ ಫ್ರೆಂಡು ಭುವನ ಅಂತ. ಸೊ ಆಗ್ಲಿಂದನೂ ನಾವು ಕ್ಲೋಸ್ ಆಗಿದ್ದೀವಿ. ಕೆಲವು ಫ್ರೆಂಡ್ಶಿಪ್ಗಳು ಹೇಗೆ ಅಂತಂದರೆ ಮದುವೆಯಾಗಿ ಮಕ್ಕಳಾಗಿದ್ದ ತಕ್ಷಣ ಫ್ರೆಂಡ್ಶಿಪ್ಗಳು ಅಷ್ಟಕ್ಕಷ್ಟೇ ಅಷ್ಟೊಂದು ಕ್ಲೋಸ್ ಆಗಿರೋದಿಲ್ಲ. ಬಟ್ ನಾವೇನು ಹಾಗಿಲ್ಲ, ಫೋನ್ ಮಾಡ್ತೀವಿ, ಮಾತಾಡ್ತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ. ಬಟ್ ಹೊರಗಡೆ ಎಲ್ಲೂ ಹೋಗ್ತಿಲ್ಲ ಅಷ್ಟೇ, ಟೈಮ್ ಸಿಕ್ಕಾಗ ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಪಾಪಗೆ 1 ಇಯರ್ ಆದಮೇಲೆ ನಾವು ಓಡಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್ಗಳ ಜೊತೆ ಎಲ್ಲೂ ಔಟಿಂಗ್ ಹೋಗಿಲ್ಲ. ಸೊ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ಇನ್ನು ಅವಳು ನನ್ನ ಮಗನ ಎತ್ಕೊಂಡು ಮುದ್ದಾಡ್ತಿದ್ಲು. ಅವಳು ಪಾಪು ಆದಾಗ ಬಂದು ನೋಡಿದ್ದು ಹಾಸ್ಪಿಟಲಲ್ಲಿ ಇದ್ದಾಗ, ಅದಾದಮೇಲೆ ನೋಡಲೇ ಇಲ್ಲ. 5 ಮಂತ್ಸ್ ಏನೋ ಆಯಿತು ನೋಡಿ. ಸೊ ಅದಕ್ಕೇನೆ ಮುದ್ದಾಡ್ತಿದ್ಲು, ಚೆನ್ನಾಗಿದ್ದಾನೆ ಪಾಪು ಅಂತ. ನಾವು ಮಾತಾಡ್ಕೊಂಡಿದ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಕಾಲೇಜ್ ಟೈಮಲ್ಲೂ ಅಷ್ಟೇ, ಸುಮ್ಮನೆ ಮಾತಾಡೋದು, ಹೊರಟೆ ಹೊಡಿಯೋದನ್ನೇ ಜಾಸ್ತಿ ಮಾಡ್ತಾಯಿದ್ವಿ. ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡ್ರೆ ಅಂತೂ ಬರೀ ಮಾತಾಡೋದಕ್ಕೇ ಬೈಸ್ಕೊಳ್ತಾ ಇದ್ವಿ. ಲಾಸ್ಟ್ ಬೆಂಚವ್ರು ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಆ ಮೆಮೊರೀಸ್ ಎಲ್ಲ ನೆನಪಾಗ್ತಾನೆ ಇರುತ್ತೆ. ನಾನು ಕಾಲೇಜ್ ಟೈಮಲ್ಲೇ ವೀಡಿಯೋಸ್ನೆಲ್ಲ ಮಾಡ್ತಾ ಇದ್ದಿದ್ದು ಜಾಸ್ತಿ. ಸೊ ಅದೆಲ್ಲ ನನ್ನ ಹತ್ರ ಇನ್ನೂ ಇದೆ, ನಾನು ಲ್ಯಾಪ್ಟಾಪಲ್ಲಿ ಹಾಕ್ಕೊಂಡಿದ್ದೀನಿ. ಅವಾಗವಾಗ ನೋಡ್ತಾನೆ ಇರ್ತೀನಿ ನೆನಪಾದಾಗೆಲ್ಲ. ಮತ್ತು ನಮ್ಮ ಲೈಫಲ್ಲಿ ಅದೆಲ್ಲ ವಾಪಸ್ ಬರೋದಿಲ್ಲ. ಈ ರೀತಿ ಫೋಟೋಸು ವೀಡಿಯೋಸು ನೋಡೋದ್ರಿಂದ ತುಂಬ ಖುಷಿ ಆಗುತ್ತೆ, ನೆನಪಾಗುತ್ತೆ ಆ ಕ್ಷಣಗಳೆಲ್ಲ. ಸೊ ಅದಕ್ಕಾಗಿ ನಾನು ಆ ಥರ ವೀಡಿಯೋಸು ಫೋಟೋಸ್ನೆಲ್ಲ ತೆಗೆದಿಟ್ಕೊಳ್ತಿರ್ತೀನಿ. ನಾವು ಲಾಸ್ಟ್ ಡೇ ಕಾಲೇಜಲ್ಲಿ ಸ್ಪೆಂಡ್ ಮಾಡಿದಂಥ ವೀಡಿಯೋಸ್ನೆಲ್ಲ ನಾನು ಇಟ್ಕೊಂಡಿದ್ದೀನಿ ಇನ್ನೂ ಸಹ. ಅದನ್ನು ಒಂದಿನ ಅಪ್ಲೋಡ್ ಮಾಡ್ತೀನಿ, ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ನನಗೂ ಖುಷಿ ಆಗ್ತಿದೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಬೇಕು ಅಂತ. ಇನ್ನು ನಾನು ಆವತ್ತೊಂದು ದಿನವೇ ಊರಿಗೆ ಹೋಗಬೇಕಾಗಿತ್ತಲ್ವ, ಅದಕ್ಕೆ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ, ಜಾಸ್ತಿ ಹೊತ್ತು ಮಾತಾಡೋಕ್ಕೂ ಆಗಲಿಲ್ಲ ಅವಳ ಜೊತೆ. ಸೊ ಒಂದು 2 ಅವರ್ಸ್ ಇದ್ದು ಮಾತಾಡ್ಸ್ಕೊಂಡು ಹೊರಟಿದ್ದಷ್ಟೇ. 5 ಮಂತ್ಸ್ ಆಗಿತ್ತು ಮೀಟಾಗಿ. ಸೊ ಇನ್ನೂ ಮಾತಾಡೋದಿತ್ತು, ಸಾಕಾಗಲಿಲ್ಲ ಟೈಮು. ಸೊ ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿಬಿಟ್ಟು ನಾನು ಹೊರಟೆ. ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ಅವಳಿಗೂ ಟೈಮ್ ಸಿಕ್ಕಲ್ಲ. ಸೊ ನಾನು ಊರಲ್ಲಿದ್ದರೆ ನಾನು ಪದೇ ಅಮ್ಮನ ಮನೆಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದು ಮಾತಾಡ್ಸ್ಕೊಂಡು ಹೋಗಿದ್ದು. ನೆಕ್ಸ್ಟ್ ಗೌರಿ ಹಬ್ಬ ಎಲ್ಲ ಆದಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟೆ ನಾನು. ಸ್ವಲ್ಪ ಬೇಜಾರಾಯಿತು, ಇರೋಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು.
ಮತ್ತು ಇನ್ನು ಎಷ್ಟೊಂದು ಜನ ಫ್ರೆಂಡ್ಸ್ಗಳನ್ನೂ ಸಹ ಮೀಟ್ ಆಗಿಲ್ಲ, ಮಾತಾಡಿಸ್ಬೇಕು ನೋಡಬೇಕು ಅಂತ ನನಗೂ ಆಸೆ. ಬಟ್ ಏನು ಮಾಡೋದು, ಚಿಕ್ಕ ಪಾಪುನ ಹಿಡ್ಕೊಂಡು ಎಲ್ಲೂ ಓಡಾಡೋಕ್ಕಾಗೋದಿಲ್ಲ, ಹಿಂಸೆ ಅಂತ ಅನಿಸುತ್ತೆ. ಸೊ ಇದು ನನ್ನ ಒಂದು ಮಿನಿ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.